ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಆತ್ಮೀಯರೇ, ಬಾಲ್ಯದಲ್ಲಿ ಹಲವತ್ತು ಕನಸುಗಳನ್ನು ಹೊತ್ತು ಬದುಕು ಕಟ್ಟಿಕೊಂಡು ಎತ್ತರಕ್ಕೆ ಬೆಳೆದು ಆದರ್ಶವಾಗಿ ಬಾಳಿದ ಅನೇಕರ ಚರಿತ್ರೆಗಳನ್ನು ಕೇಳಿದ್ದೀರಿ. ಒಮ್ಮೊಮ್ಮೆ ಬಾಲ್ಯ ಕೆಲವರಿಗೆ ಮುದ ನೀಡಿದರೆ ಕೆಲವರೇ ಸಂಕಷ್ಟದ ಸಂದರ್ಭಗಳನ್ನು ತಂದೊದಗಿಸುತ್ತದೆ. ಆ ಸಂಕಷ್ಟದ ಸಂದರ್ಭಗಳಲ್ಲಿಯೂ ಸಹ ಬೆಂದು ನೊಂದು ಬದುಕು ಕಟ್ಟಿಕೊಂಡು ಇತರರಿಗೆ ಮಾದರಿಯಾಗಬಲ್ಲ ಅನೇಕರ ಚರಿತ್ರೆಗಳು ನಮ್ಮ ಕಣ್ಣು ಮುಂದಿದ್ದಾವೆ. ಅಂತೆಯೇ ಹೆಣ್ಣು ಮಗಳೊಬ್ಬಳ ಭಾವನೆಗಳ ಮಹಾಪುರವನ್ನು ಹೊತ್ತು ಬದುಕಿನಲ್ಲಿ ಬಹುದೊಡ್ಡ ಕನಸನ್ನು ಇಟ್ಟುಕೊಂಡು ಮುನ್ನಡೆದು ಲೇಖಕಿಯಾಗಿ ಕವಿಯತ್ರಿಯಾಗಿ ಬೆಳಕು ಕಂಡವರಲ್ಲಿ ಇಂದಿನ ನಮ್ಮ ಸಂದರ್ಶನದ ಅತಿಥಿ ದೀಪಿಕಾ ಬಾಬು ಮಾರಘಟ್ಟಾಯವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ ಸರ್. ದೀಪಿಕಾ ಬಾಬುರವರು ಬಾಲ್ಯದಲ್ಲಿ ತಮ್ಮ ಹಳ್ಳಿಯ ಊರಾದಂತಹ ಮಾರಘಟ್ಟದ ಪರಿಸರದಲ್ಲಿ ಬೆಳೆದ ರೀತಿ ಹೇಗಿತ್ತು? ಸರ್, ನನ್ನದು ಚಿಕ್ಕ ಕುಟುಂಬ. ಅಪ್ಪ ಅಮ್ಮ ನಾನು ಮೂವರೇ ಬೆಳೆದದ್ದು. ಬಾಲ್ಯ ಅಂದರೆ ಎಲ್ಲರಂತೆ ನನ್ನ ಬಾಲ್ಯ ಸೊಗಸಾಗಿಯೇ ಇತ್ತು. ಅಮ್ಮನ ಹೊಟ್ಟಿಗೆ ಅಡಿಕೆ ಸುಳಿತಾ ಬೆಳೆದ ಒಂದು ಬಡತನದ ಕುಟುಂಬ ನನ್ನದು. ಆದ್ರೆ ಬಡತನದಲ್ಲೂ ಅಪ್ಪ ಅಮ್ಮನ ಹೊಟ್ಟಿಗೆ ಸಿರಿವಂತಿಕೆಯಿಂದ ನಾನು ಕನಸುಗಳನ್ನ ಸ್ವಚ್ಛಂದವಾಗಿ ಕಂಡವಳು ಸರ್. ಆದ್ರೆ ಈ ದೀಪಿಕಾ ಅವರಿಗೆ ಬಾಲ್ಯದಲ್ಲಿ ಬಹಳಷ್ಟು ಕನಸುಗಳಿದ್ದವು. ಖಂಡಿತ ಸರ್. ಆ ಕನಸುಗಳನ್ನ ನನಸು ಮಾಡುವಂತ ಹಂಬಲ ನಿಮ್ಮ ಬಾಲ್ಯದ ವಿದ್ಯಾಭ್ಯಾಸದ ಜೊತೆಗೆ ಹೇಗೆ ಮೂಡಿ ಬಂತು? ಸರ್, ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ನಾನು ಹೆಚ್ಚು ಹೊತ್ತು ಕೊಟ್ಟವಳೇನಲ್ಲ. ಅಂದ್ರೆ ಜಸ್ಟ್ ಹೀಗೆ ಎಲ್ಲರೊಟ್ಟಿಗೆ ನಾನು ಓದ್ಬೇಕು ಅನ್ನೋದೇ ಇರ್ತೆ ಹೊರತು ಅಲ್ಲಿ ಒಂದು ಕನಸಂತ ಕಂಡಿದ್ದು ನಾನು ನನ್ನ ಶಿಕ್ಷಕರಿಂದ. ಸೊ ಏನಂತ ಅಂದ್ರೆ, ನಾನು ಕನಸನ್ನ ಕಾಣಬೇಕು, ಈ ಕನಸನ್ನ ನನಸು ಮಾಡಬೇಕು, ಏನೇ ಇರ್ಲಿ ಅದನ್ನ ನೇರವಾಗಿ ಎದುರಿಸುವಂತಹದ್ದು. ಅಂದ್ರೆ ನನ್ನದು ನೇರ ನುಡಿ. ಏನೇ ಇರ್ಲಿ ಅದನ್ನ ಧೈರ್ಯವಾಗಿ ಪ್ರಶ್ನಿಸುವಂತಹದ್ದು ನನ್ನೊಳಗೆ ಬಂದಿರ್ತಕ್ಕಂಥ ಒಂದು ಗುಣ, ಸ್ವಭಾವ. ಅದು ಹೇಗೆ ಅಂದ್ರೆ, ಏನೋ ಒಂದು ನಡೀತಾ ಇದೆ ಅನ್ಯಾಯ ಅಂದಾಗ ಅದನ್ನ ಪ್ರತಿಧ್ವನಿಸುವಂತಹದ್ದು ಧ್ವನಿ ನನ್ನದು. ಹೀಗೆ ನನ್ನ ಶಾಲೆಯಲ್ಲಿ, ನನ್ನ ಪ್ರೈಮರಿ ಸ್ಕೂಲಲ್ಲಿ ಏನಂದ್ರೆ ಶಿಕ್ಷಕರ ಸಂಖ್ಯೆ ಕಡಿಮೆ. ನಾವು ಒಟ್ಟು 7ನೇ ಕ್ಲಾಸಲ್ಲಿ ನಾವು ಒಟ್ಟು 84 ಜನ ಇದ್ರೆ ಅಲ್ಲಿ ಶಿಕ್ಷಕರ ಸಂಖ್ಯೆ ನಮಗೆ ಇದ್ದಿದ್ದೇ 3 ಶಿಕ್ಷಕರಲ್ಲಿ ನಮಗೆ ಹೇಗೆ ಅವರು ಪಾಠ ಮಾಡ್ಲಿಕ್ಕೆ ಆಗತ್ತೆ? ಒಬ್ಬ ಟೀಚರ್ ನಮಗೆ 4 ಸಬ್ಜೆಕ್ಟ್ಗಳನ್ನ ಹೇಳಿಕೊಡ್ಬೇಕು. ಅದು 4 ಸಬ್ಜೆಕ್ಟ್ನ ಒಬ್ಬರೇ ಟೀಚರ್ ಹೇಳಿಕೊಟ್ರೆ ಹೇಗೆ ಆಗತ್ತೆ ಅನ್ನೋದನ್ನ ನಾನು ಪ್ರತಿಧ್ವನಿಸ್ತಾ ಇದ್ದೆ. ಸೊ ಒಂದು ಸಲ ಆಂಜನೇಯ ಅವರು ಬಂದಾಗ ಊರಿಗೆ, ಅವರನ್ನ ನಾನು ತುಂಬ ನಡು ಊರಿನಲ್ಲಿ ಕೇಳಿದ್ದು ಅವರನ್ನ, ನನಗೆ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ, ಕೊಠಡಿ ಕಡಿಲ್ಲ, ಸೊ ನನಗೆ ಅದಕ್ಕೆ ಸಹಾಯ ಮಾಡಬಹುದಾ ಅಂತ ಕೇಳಿದಾಗ ಅವರು ನನಗೆ ಪ್ರಶಂಸಿಸಿ ಅದನ್ನ ಒಂದು ಬೆನ್ನು ತಟ್ಟಿ ನನಗೆ, ನೀನು ನೇರವಾಗಿ ನಿನ್ನ ಶಾಲೆ ವಿಚಾರಗಳನ್ನ ಕೇಳಿದ್ದೀಯಾ ಅನ್ನೋ ಒಂದು ವಿಚಾರಕ್ಕೆ ಪ್ರಶಂಸೆ ಪಟ್ಟಿದ್ದು ಇದೆ ಸರ್. ನಿಮ್ಮನ್ನ ಜನಪ್ರತಿನಿಧಿಗಳು ಪ್ರಶಂಸೆ ಪಟ್ಟು ನಿಮ್ಮ ಶಾಲೆಗೆ, ನಿಮ್ಮ ಊರಿಗೆ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ದು ಒಂದು ಕಡೆ, ಆದರೆ ಅಷ್ಟೊಂದು ಪ್ರಮುಖರ ಎದುರಿನಲ್ಲಿ, ಜನಸಮೂಹದ ಎದುರಿನಲ್ಲಿ ನೀವು ಪ್ರಶ್ನೆಯನ್ನೇ ಕೇಳಿದ ಕೆಲವರು, ಇದೇನಪ್ಪ ಈ ಹುಡುಗಿ ಎಷ್ಟು ತುಂಟಿ ಇದ್ದಾಳೆ, ಒಳ್ಳೆ ಗಂಡು ಬೀರಿ ತರ ಪ್ರಶ್ನೆ ಮಾಡ್ತಾಳೆ ಅಂತ ಅಂದದ್ದೇನಾದ್ರೂ? ಖಂಡಿತ ಅದು ಇದೆ ಸರ್, ಇದೆ. ಹಾಗೆ ಪ್ರಶ್ನಿಸುವುದು ಅದು ನನ್ನ ಹಕ್ಕು, ಅದನ್ನ ನಾನು ಯಾವತ್ತು ಬಿಟ್ಕೊಡೋಕೆ ರೆಡಿ ಇಲ್ಲ ಸರ್. ಈ ಕ್ಷಣಕ್ಕೂ ಅಷ್ಟೇ ಅದು ನನ್ನ ಹಕ್ಕನ್ನ ನಾನು ಧ್ವನಿಸ್ತೇನೆ. ಆದ್ರೆ ಎಲ್ಲೋ ದೀಪಿಕಾ ಒಂದ್ ಕಡೆ ತುಂಟ ಹುಡುಗಿ ಆಗಿದ್ಲು, ಬಜಾರಿ ಆಗಿದ್ಲು, ಅಥವಾ ಈ ತರದಲ್ಲಿ ಒಂದಷ್ಟು ಮಾತನಾಡುವ ಜನ ಇದ್ದಾರೆ. ಆದ್ರೆ ಆ ನಿಮ್ಮ ತುಂಟತನದಲ್ಲಿ ಅಥವಾ ಪ್ರಶ್ನಿಸುವ ಮನೋಭಾವದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ನೀವು ರೂಢಿಸಿಕೊಂಡು ಸಾಹಿತ್ಯಿಕವಾಗಿ ಬೆಳೆದದ್ದು ಹೇಗೆ? ಸರ್, ಅದು ನನ್ನ ಬಾಲ್ಯದಲ್ಲಿನೇ ನನ್ನ ಒಳಗೆ ಸಾಹಿತ್ಯ ಇತ್ತೇನೋ ಗೊತ್ತಿಲ್ಲ, ಬಹುಶಃ. ಅದು ಅಜ್ಜಿ, ಅಪ್ಪನ ಅವ್ವ ಅಂತಾನೆ ಕರಿತಾ ಇದ್ವಿ. ಅಜ್ಜಿ ಅವರೇನು ನನ್ನ ಒಂದು ಶಾಲೆಯಲ್ಲಿ ಕೊಟ್ಟ ಕತೆ ಪುಸ್ತಕ, ಶನಿವಾರ ನಮಗೆ ಕತೆ ಪುಸ್ತಕಗಳನ್ನ ಕೊಡೋರು. ಆ ಪುಸ್ತಕಗಳನ್ನ ಕೊಟ್ಟಾಗ ಅವರು ಓದಿದ್ದು 2ನೇ ಕ್ಲಾಸು, ಆದ್ರೆ ಆ ಪುಸ್ತಕಗಳನ್ನ ಸ್ವತಃ ತಾನು ಓದಿ ಅವರು ನನಗೆ ಆ ಕತೆಗಳನ್ನ ಹೇಳೋ ರೀತಿ, ಅದು ನನ್ನೊಳಗೆ ಎಲ್ಲೋ ಒಂದು ಕಡೆ ನಾನು ಯಾಕೆ ಬರಿಬಾರ್ದು ಅನ್ನೋ ಒಂದು ಮಟ್ಟಕ್ಕೆ ತಗೊಂಡೋಯ್ತು. ಆವಾಗಿಂದನೇ ನನ್ನ ಬಾಲ್ಯದಲ್ಲಿಯೇ ನನಗೆ ಶುರುವಾಯ್ತು ಈಗ ಸಾಹಿತ್ಯ ಬರೆಯುವಂತಹ. ನೀವು
ಬರೆಯೋದಕ್ಕೆ ಆರಂಭಿಸಿದ್ದು ಲೇಖನಗಳನ್ನ ಅಥವಾ ಕಥೆಗಳನ್ನು ಅಥವಾ ಕವನದ ಮೂಲಕ ಆರಂಭಿಸಿದ್ರು? ಸರ್, ನಾನು ಕವನಗಳನ್ನೇ 4 ಸಾಲಿನ ಕವನಗಳನ್ನ ಬರೀತಾ ಬಂದದ್ದು. ಅದು ಹೈಸ್ಕೂಲಿನಲ್ಲಿ ಅದು ಮುಂದುವರಿತಾ ಹೋಯ್ತು. 9th ಅಲ್ಲಿ ನಾನು ಪರ್ಫೆಕ್ಟ್ ಆಗಿ ಬರಿಬೇಕು ಅನ್ನೋ ತರ ಒಂದು ಟಾಪಿಕ್ ಇಟ್ಕೊಂಡು ಬರೆಯೋಕೆ ಶುರು ಮಾಡಿದ್ದು ನಾನು 9ನೇ ತರಗತಿಯಿಂದ. ಅಂದ್ರೆ 10ನೇ ತರಗತಿ ಬರುವ ಹೊತ್ತಿಗೆ ನೀವೊಬ್ಬ ಸ್ವತಂತ್ರ ಬರಹಗಾರ್ತಿಯಾಗಿ ಮೂಡಿ ಬಂದದ್ದು ನಿಮಗೆ ಖುಷಿ ಕೊಟ್ಟದ್ದು. ಖಂಡಿತ. ಜೊತೆಗೆ ದೀಪಿಕಾ ಅವರ ಬರವಣಿಗೆಗಳು ಇತ್ತೀಚಿನ ಅನೇಕ ದಿನಪತ್ರಿಕೆಗಳಲ್ಲಿ ಅಂಕಣಗಳಾಗಿ, ಕಥೆಗಳಾಗಿ, ಕವನಗಳಾಗಿ, ಚುಟುಕುಗಳಾಗಿ ಪ್ರಕಟಗೊಂಡುವಂತಿದ್ವಿ. ನೀವು ಬರೆದಂತ ಲೇಖನಗಳನ್ನು ಪ್ರಕಟಿಸಿದ ದಿನಪತ್ರಿಕೆಗಳು ಯಾವ್ಯಾವು? ಸರ್, ಇಲ್ಲಿ ಚಿತ್ರದುರ್ಗದಲ್ಲಿನೇ ಇದಾಗ್ತಕ್ಕಂಥ ಸುದ್ದಿಗಿಡ್ಗ ಇರಬಹುದು, ಇಲ್ಲಿನ ಕೆಲವೊಂದು ಪತ್ರಿಕೆಗಳಲ್ಲಿ ಆಗಿದೆ ಸರ್. ಮತ್ತೆ ರಾಜ್ಯ ಮಟ್ಟದ ಪತ್ರಿಕೆ ಇರ್ಬೋದು, ವಿಶ್ವವಾಣಿ, ವಿಜಯ ಕರ್ನಾಟಕ ಇರ್ಬೋದು, ಸೊ ವಿಜಯವಾಣಿ, ಉದಯಕಾಲ, ಸೊ ಈ ತರದ ಪತ್ರಿಕೆಗಳೆಲ್ಲ ಲೇಖನಗಳು ಪ್ರಕಟ ಆಗಿದೆ, ಕವಿತೆಗಳು ಪ್ರಕಟವಾಗಿದೆ. ಮತ್ತೆ ಮಾಸ ಪತ್ರಿಕೆಗಳಂತ ತಗೊಂಡ್ರೆ ನಿರಂತರ ಮಾಸ ಪತ್ರಿಕೆ ಇರ್ಬೋದು, ಸುಧಾ ಮ್ಯಾಗಝಿನ್ ಅಲ್ಲಿ ಇರ್ಬೋದು, ಮಯೂರದಲ್ಲಿ ಇದೆ. ಸೊ ಈ ತರ ಅದ್ರಗಳಲ್ಲಿ ಕವಿತೆಗಳು ಮತ್ತೆ ಲೇಖನಗಳು, ಕಥೆಗಳು ಸಹ, ಗೃಹಶೋಭದಲ್ಲಿ ಕಥೆಗಳು ಸಹ ಪ್ರಕಟವಾಗಿದೆ ಸರ್. ಅಲ್ಲ, ನೀವು ಬರೀತಕ್ಕಂಥ ಲೇಖನಗಳು ಸಮಾಜದ ಯಾವ ವಸ್ತು ವಿಷಯವನ್ನು ಆಧರಿಸಿ ಬರೀತಾ ಇದ್ದೆ? ಸರ್, ನನಗೆ ವಿನಯವಾಣಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಅದಕ್ಕೆ ನಾನು ಪ್ರತಿ ವಾರಕ್ಕೂ ಒಂದು ಲೇಖನವನ್ನು ಕೊಡಬೇಕಿತ್ತು. ಸ್ತ್ರೀ ಲಹರಿ ಅನ್ನೋದು ನನ್ನಗೊಂದು ಕಾನ್ಸೆಪ್ಟ್. ಅದರ ವಿಷಯವಾಗಿನೇ ಸ್ತ್ರೀ ಬಗ್ಗೆ ಯಾವ್ಯಾವ ತರ ನಾವು ಇವತ್ತಿನ ಬೆಳವಣಿಗೆ, ಅನಾದಿ ಕಾಲದಿಂದಲೂ ಇವತ್ತಿನವರುಗಳ ಶೋಷಣೆಗಳು, ಅವಳ ಮೇಲೆ ನಡೀತಿರೋ ದೌರ್ಜನ್ಯಗಳನ್ನ ಖಂಡಿಸಿ ಅದರ ಬಗ್ಗೆ ನಾನು ಲೇಖನಗಳನ್ನ ಬರೀತಾ ಇದ್ದೆ ಸರ್. ಅದು 52 ಲೇಖನಗಳಾಗಿ ಅದ್ರದ್ದೊಂದು ಸಹ ಪುಸ್ತಕ ಸಹ ಆಗಿ ಹೋಯ್ತು. ಆ ಪುಸ್ತಕದ ಹೆಸರೇ ಸ್ತ್ರೀ ಲಹರಿ. ನೋಡುವ ಪುಸ್ತಕವನ್ನ ಒಂದ್ಸರಿ ತೋರಿಸಿ. ಈ ಸ್ತ್ರೀ ಲಹರಿ 52 ಲೇಖನ. ಓಕೆ. ಈಗ ದೀಪಿಕಾ ಅವರು ಬರವಣಿಗೆಯನ್ನು ಮಾಡ್ತಾ ಮಾಡ್ತಾ ಹೊರಟರು. ನಂತರ ದೀಪಿಕಾ ಬಾಬು ಆದದ್ದು ಯಾವಾಗ? ಸರ್, ದೀಪಿಕಾ ಅನ್ನೋದು ಅವಳ ಒಂದು ಅಸ್ತಿತ್ವ ಸರ್. ಆ ಅಸ್ತಿತ್ವಕ್ಕೆ ಬಾಲ್ಯದಲ್ಲಿಯೇ ಬಾಬು ಬಂದ್ಬಿಟ್ರು. ಅವಳ ಹರಿಹರೆಯದ ವಯಸ್ಸಿನಲ್ಲಿಯೇ ಅವಳ ಒಂದು ಮದುವೆ ಆಗಿ ಹೋಯ್ತು. ಆಗ ಅವಳ ಒಂದು ಸಂಪ್ರದಾಯದ ಚೌಕಟ್ಟಲ್ಲಿ ಅವಳ ಬದುಕು ಯಾವ ಮಟ್ಟಿಗೆ ಅಂದ್ರೆ ಅವಳನ್ನೇ ಅವಳು ಕೊಂಡುಕೊಳ್ಳುವ ಮಟ್ಟಿಗೆ ಅವಳ ಬದುಕು ಮಾನಸಿಕವಾಗಿ ಕುಗ್ಗಿ ಹೋಯ್ತು. ಯಾಕೆ ಹಂಗ ಅಂದ್ಕೊಳ್ತೀರಾ? ಸರ್, ಏನಂದ್ರೆ ಸಂಪ್ರದಾಯ ಅನ್ನೋದು ಹೇಗಿರತ್ತೆ ಅಂದ್ರೆ ಹೆಣ್ಣು ಇದಕ್ಕೆ ಇಷ್ಟಕ್ಕೆ ಸೀಮಿತ ಅಂತ ಒಂದು ಸೀಮಿತಗೊಳಿಸುವ ಮನಸ್ಥಿತಿಗಳು ಇನ್ನೂ ಇದ್ದಾವೆ ಸರ್. ಅಂದ್ರೆ ನನಗನ್ಸುವ ಅಥವಾ ನನಗೆ ಕಾಡುವ ಪ್ರಶ್ನೆ ಅಂದ್ರೆ, ನೀವು ಸ್ತ್ರೀ ಸಂವೇದನೆಯ ಲೇಖನಗಳನ್ನು ಬರೀತಾ ಸಮಾಜದಲ್ಲಿರುವಂತ ಸ್ತ್ರೀಯರ ಸಂಕಷ್ಟಗಳಲ್ಲಿ ನಂದು ಒಂದು ಪಾತ್ರ ಅಂತ ಚಿತ್ರಿಸಿಕೊಂಡಿದ್ದಕ್ಕೆ ಈ ಭಾವನೆ ಬಂದಿರಬಹುದು? ಇಲ್ಲ ಸರ್, ಖಂಡಿತ ಇಲ್ಲ ಮೇಡಮ್. ಯಾಕೆ ಅಂದ್ರೆ ಬಹಳಷ್ಟು ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬರೋದೇ ಬಹಳ ಕಷ್ಟ. ತೊಡಕುಗಳು, ಹಣೆ ಬರಹ, ವಿಧಿಲಿಖಿತ, ಅಯ್ಯೋ ಎಷ್ಟು ಹುಡುಕಿರು ಕೂಡಿ ಬರ್ಲಿಲ್ಲ ದಿನಮಾನಗಳಲ್ಲಿ ನಿಮಗೆ ಒಂದು ಹದಿಹರಿಯದ ಒಂದು ಪಕ್ವ ಕಾಲದಲ್ಲಿ, ಅಂದ್ರೆ ನಿಮಗೆ ಚಿಕ್ಕ ವಯಸ್ಸು ಅನಿಸಿದ್ರು ನಿಮ್ಮ ತಂದೆ ತಾಯಿಯ ಜವಾಬ್ದಾರಿಯ ಒಂದು ಅಥವಾ ನಿರ್ಧಾರಕ್ಕೆ ಒಂದು ಬೆಲೆ ಕೊಟ್ಟು ಒಂದು ಕಂಕಣ ಭಾಗ್ಯ ಕೂಡಿ ಬಂದದ್ದು ಅದು ಸರಿ ಅಂತ ಅನಿಸ್ಲಿಲ್ವಾ? ಸರ್, ಹದಿಹರಿಯ ಅನ್ನೋದು ಒಂದು 16ನೇ ವಯಸ್ಸು ಅನ್ನೋದು ಅವಳು ಪರಿಪಕ್ವಗೊಂಡಿರದ ವಯಸ್ಸು ಸರ್. ಅದು ಪ್ರೌಢಾವಸ್ಥೆ. ಇನ್ನು ಆ ಪ್ರೌಢದಲ್ಲಿಯೇ ಅವಳು ತನ್ನ ಸಂಸಾರವನ್ನ ನಿಭಾಯಿಸೋ ಶಕ್ತಿ ಹೊಂದಬೇಕು ಅನ್ನೋದು ಅಸಾಧ್ಯ ಸರ್. ವಯಸ್ಸು ಆಗಬೇಕು ಸರ್. ಯಾಕಂದ್ರೆ ಅದು ಹರೆಯ ಅನ್ನೋದು 16ರಿಂದ 22ರವರೆಗೂ ಅವಳ ಮಾನಸಿಕ ಮನಸ್ಥಿತಿ ಏನಂದ್ರೆ ಅದು ಸದೃಢವಾಗುವುದೇ ಇಲ್ಲ, ಅದಿನ್ನು ದುರ್ಬಲವಾಗಿರತ್ತೆ. ಅವಳದು ಏನು ತಗೊಂಡ್ರು ಅದನ್ನ ಸೂಕ್ಷ್ಮವಾಗಿ ನೋಡ್ಕೊತಾ ಹೋಗ್ತಾಳೆ. ಅದು ಸೂಕ್ಷ್ಮ ಅನ್ನೋದು ಎಷ್ಟು ಸಂವೇದನೆಗೆ ಒಳಪಡತ್ತೆ, ಅವಳ ಒಳ ಆಂತರಿಕ ಗುಣಮಟ್ಟ ಹೇಗೆ ಇರುತ್ತೆ, ಅದಕ್ಕೆ ಪ್ರತಿಸ್ಪಂದನೆ ಹೇಗಿರುತ್ತೆ, ಅದು ಬರೀ ಆಲೋಚನೆ. ಪ್ರತಿಯೊಂದು ಕಷ್ಟಕ್ಕೂ ನನಗೆ ಇದು ಕಷ್ಟ ಆಗ್ತಾ ಇದೆ, ಅದನ್ನ ನನಗೆ ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಬದುಕನ್ನೇ ಕೊನೆಗೆ ಹಾಳಿಸ್ಕೋಬೇಕು, ಈ ತರದ ಸಂಕುಚಿತ ಭಾವನೆಗಳಿಗೆ ಅವಳು ಒಳಗಾಗ್ತಾಳೆ ಹೊರತು ಅದನ್ನ ಎದುರಿಸಿ ನಿಲ್ಲುವ ಗುಣ ಅವಳಿಗೆ ಆ ಶಕ್ತಿ ಇರಲ್ಲ ಸರ್. ಆದ್ರೂ ದೀಪಿಕಾ ಅವರು ಬಾಬು ಅವ್ರ ಕೈ ಜೋಡಿಸಿದ ಮೇಲೆ ತಂದೆ ತಾಯಿಗಳ ಮಾತಿಗೆ ಅಥವಾ ಸಂಪ್ರದಾಯದಕ್ಕೆ ಕಟ್ಟು ಬಿದ್ದು ಮದುವೆ ಆದಮೇಲೆ ಒಂದು ಸುಖ ಸಂಸಾರದ ದೋಣಿಯನ್ನು ಸಾಗಿಸ್ತಾ ಹೊರಟಂಥ ಸಂದರ್ಭದಲ್ಲಿ ನಿಮ್ಮ ಬದುಕಿನ ಒಂದು ಸಾಂಸಾರಿಕದ ಬದುಕು ಮತ್ತೊಂದು ಕಡೆ ಸಾಹಿತ್ಯದ ಬದುಕನ್ನು ಸಮಸಮನಾಗಿ ಎಳ್ಕೊಂತ ಹೊರಟಾಗ ಬಾಬು ಅವರ ನೆರವು ಹೇಗಿತ್ತು ಸರ್? ಮೊದಲನೇದಾಗಿ ಬಾಬು ನೆರವು ಕೊಟ್ಟಿಲ್ಲ ನನಗೆ. ಅಂದ್ರೆ ಓದಬೇಕು ಅಂತ ಓದಿಸ್ತೀನಿ ಅಂತ ಹೇಳಿ ಮದುವೆ ಆದದ್ದು. ಆಮೇಲೆ ಸ್ವಲ್ಪ
ಸಂಪ್ರದಾಯಗಳು ಅಯ್ಯೋ ಬೇಡ ಸಾಕಿನ್ನು, ಮದುವೆ ಆಯ್ತು, ಮಗು ಆಗತ್ತೆ, ನಮ್ಮ ಜೀವನ ನಡೆಯತ್ತೆ ಅನ್ನುವ ಒಂದು ಅವರ ಮೈಂಡ್ ಸೆಟ್ ಆಗಿರುತ್ತೆ, ಒಂದು ಈ ಚೌಕಟ್ಟಿನಲ್ಲಿ ಇರತ್ತೆ. ಎಷ್ಟು ಹೋದ್ರೆ ಹೆಣ್ಣು ಮಕ್ಕಳು ಇಷ್ಟೇ ಅನ್ನೋ ಒಂದು ಮಾನಸಿಕ ಸ್ಥಿತಿ ಅವರದಿದ್ದಾಗ ಏನಾಗತ್ತೆ, ಆ ಚೌಕಟ್ಟಿನೊಳಗೆ ಅವರ ಆಲೋಚನೆಗಳಿರತ್ತೆ, ಅದರ ಆಚೆಗಿನ ಆಲೋಚನೆಗಳು ಮಾಡೋದೇ ಇಲ್ಲ ಅವರು. ಮತ್ತೆ ಅವರನ್ನ ಮನವೊಲಿಸಿ ಆ ಹೊತ್ತಿನ ದೀಪಿಕಾ ಮತ್ತೆ ಇವತ್ತು ಸ್ಟೂಡೆಂಟ್ ದೀಪಿಕಾ ಆದದ್ದು ಹೇಗೆ? ಸರ್, ಅದು ಯಾವಾಗ ಅಂತ ಹೇಳಿದ್ರೆ, ನಾನು ಬರಿಲೇಬೇಕು ಅನ್ನೋದು ನನ್ನ ಒಳ ತುಡಿತ ಏನಿತ್ತು ಅದು ನನ್ನನ್ನ ಯಾವತ್ತೂ ಕೈ ಬಿಡ್ಲಿಲ್ಲ ಅಂತಾನೆ ಹೇಳ್ಬಹುದು. ಎಜುಕೇಶನ್ ಅಂತ ಆಚೆ ಕಳಿಸ್ತಾ ಇದ್ರೆ ಏನಾಯ್ತು, ನನ್ನ ಒಳಗೆ ಒಂದು ಸಾಹಿತಿ ದೀಪಿಕಾ ಇದ್ದಾಳಲ್ಲ, ಅವಳು ಬರಿತಾನೆ ಹೋದ್ದು. ಅವಳ ಬರವಣಿಗೆ ಯಾವುದೋ ಪತ್ರಿಕೆಯಲ್ಲಿ ಪ್ರಕಟವಾಯ್ತು, ಅದು ವೆಬ್ಸೈಟ್ ಅಲ್ಲಿ ಪ್ರಕಟವಾದಾಗ ಪ್ರಶಂಸಿಸುವವರ ಸಂಖ್ಯೆ ಹೆಚ್ಚಾಯ್ತು. ನೀನು ಬಯಲಿಗೆ ಬಾ, ನೀನು ಬರಿ, ನೀನು ಇನ್ನಷ್ಟು ಓದು ಅಂತ ಒಂದಿಷ್ಟು ಜನರ ಮಾತಿಗೆ ಅವರಿಗೆ ಕಟ್ಟು ಬೀಳಲೇಬೇಕಾಗತ್ತೆ. ಕರೆ ಮನೆಯವರ ಮಾತಿಗಿಂತ ಆಚೆಯವರು ಯಾರು ಹೇಳ್ತಾರೆ 4 ಜನ ಅಂದಾಗ ಅವರ ಮಾತಿಗೆ ಕಟ್ಟು ಬಿದ್ದು ಓಕೆ ನೀನು ಓದು ಅಂತ ಅವರು ನನಗೆ ಈಗ ಸಂಪೂರ್ಣ ಸಾಂಸಾರಿಕ ಬದುಕಿಗೆ ಏಟು ಕೊಡದ ರೀತಿಯಲ್ಲಿ ಸಾಮರಸ್ಯವನ್ನು ರೂಢಿಸ್ಕೊಂಡು ಈಗ ಹೊರಟದ್ದು ಸರಿಯಾದ ಮಾರ್ಗ. ಓಕೆ, ಹೆಣ್ಣೊಬ್ಬಳಿಗೆ ತನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅಭಿವ್ಯಕ್ತಿಯ ಮಾಧ್ಯಮ ನಿಮಗೆ ಸಿಕ್ತು. ನೀವು ಈ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಮಾಡ್ತಾ ನೀವು ಪ್ರಕಟಿಸಿದ ಕೃತಿಗಳು ಯಾವ್ಯಾವು? ಸರ್, ಒಂದು ಮೌನ ಕುಸುಮ ಅಂತ ಕವನ ಸಂಕಲನ ಸರ್, 2022ರಲ್ಲಿ ಅದು ಆಯ್ತು. BL ವೇಣು ಅವರು ಅದಕ್ಕೆ ಮುನ್ನುಡಿ ಬರೆದು ಆಶಿಸಿದ್ದಾರೆ. ಓಕೆ, ಸರ್. ಜೊತೆಗೆ ನೀವು ಬರೆದಂತಹ ಈ ಸಾಹಿತ್ಯ ಕೃಷಿಯ ಜೊತೆಗೆ ಅನೇಕ ಜಿಲ್ಲಾ ಮಟ್ಟದ ಒಂದಷ್ಟು ಸಂಘಟನೆಗಳಲ್ಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ರು. ಅಂತ ಕೆಲವು ಸಂಘಟನೆಗಳನ್ನ ಹೆಸರಿಸಬಹುದಾ? ಸರ್, ಸಂಘಟನೆಗಳು ಅನ್ನೋದಕ್ಕಿಂತ ಈಗ ನಾನು ತೊಡಗಿಸ್ಕೋಬೇಕು ಅಂತ ಅವರು ಅಪೇಕ್ಷೆ ಪಟ್ಟು ಆಸೆ ಪಟ್ಟು ತೊಡಗಿಸ್ಕೊಂಡಿದ್ದೆ ಹೆಚ್ಚು ಸರ್. ಇದೇ ತರದ್ದು ಅಂತ ಇಲ್ಲ, ಎಲ್ಲಾ ಇದ್ರಲ್ಲೂ ಸಹ ನಾನು ಭಾಗವಹಿಸ್ತೇನೆ. ಜೊತೆಗೆ ದೀಪಿಕಾ ಅವರು ಕೇವಲ ಚಿತ್ರದುರ್ಗದ ಸಭೆ ಸಮಾರಂಭಗಳೆಲ್ಲ ಅಷ್ಟೇ ಅಲ್ಲ, ಬೆಂಗಳೂರು, ಮಡಿಕೇರೆ, ಮೂಡಿಗೆರೆ ಇತ್ಯಾದಿ ಹೊರ ರಾಜ್ಯ ಹೊರ ಜಿಲ್ಲೆಗಳಲ್ಲಿ ನಿಮ್ಮ ಕಾರ್ಯಕ್ರಮಗಳು, ಅವಕ್ಕೆ ಬಂದಂತಹ ಪ್ರಶಸ್ತಿಗಳು ಯಾವ್ಯಾವು? ಸರ್, ಒಂದು ಸಾಹಿತ್ಯ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ರು. ಸೊ ಮತ್ತೊಂದು ಆದಿಕವಿ ಪಂಪನ ಹೆಸರಲ್ಲಿ ಒಂದು ಪ್ರಶಸ್ತಿ ಸಹ ಬಂತು, ಅದು ಮೂಡುಗೆರೆಯಲ್ಲಿ ಬಂದಂತಹದ್ದು. ಸರ್, ಪ್ರಶಸ್ತಿಗೆ ಈಗ ಹೆಚ್ಚಿನ ಮನ್ನಣೆ ಏನಿಲ್ಲ ಅಂತ ಅನ್ಕೋತೀನಿ ಸರ್. ಒಬ್ಬ ಒಂದು ಶ್ರಮದ ಕೆಲಸ ಅಥವಾ ಒಂದು ಸಾರ್ಥಕ ಕೆಲಸ ಮಾಡಿದವರಿಗೆ ಬೆನ್ನು ಚಪ್ಪರಿಸುವ ಒಂದು ಸಂಕೇತ ಅಂದ್ಕೊಳ್ಳೋಣ. ಒಂದಷ್ಟು ಖುಷಿ, ನಮಗೆ ನಾವೇ ಖುಷಿ ಪಟ್ಕೊಳ್ಳುವಂಥದ್ದು. ಆ ತರದ ನನಗೆ ಮಾನಸಿಕವಾಗಿ ಯಾವತ್ತು ನಾನು ಏನೋ ಬರ್ದಿದ್ದೇನೆ, ಅದಕ್ಕೆ ನನಗೊಂದು ಪ್ರಶಂಸೆಯಾಗಿ ಒಂದು ಪ್ರಶಸ್ತಿ ಸಿಕ್ತು ಅಂತ ನಾನು ಈ ಕ್ಷಣಕ್ಕೂ ನನ್ನನ್ನು ತಗೊಳ್ಳಲ್ಲ ಸರ್. ಅಂದ್ರೆ ನಿಮ್ಗಿನ್ನೂ ಮಾಡಬೇಕು? ಇಲ್ಲ ಸರ್, ಇನ್ನು ಬರೆದದ್ದು ಎಳ್ಳಷ್ಟು ಇಲ್ಲ ಅನ್ನೋ ಒಂದು ಇದಿದೆ. ಓಕೆ, ಈಗ ನೀವು ಬರೆದಂತಹ ಮೌನ ಕುಸುಮ ಆಗ್ಬಹುದು, ಬಿಡಿ ಲೇಖನಗಳಾಗ್ಬಹುದು ಅಥವಾ ಕವನಗಳಾಗ್ಬಹುದು, ಅವುಗಳಲ್ಲಿ ಒಂದು ಕವನವನ್ನ ಈಗ ವಾಚನ ಮಾಡಿ. ಈ ಕವನದ ಶೀರ್ಷಿಕೆ ನೀವು ಮೆಚ್ಚದಿರೆ. ನೀವು ಮೆಚ್ಚದಿರೆ. ಮೆಚ್ಚಿದಿರೆ. ಮೆಚ್ಚಿದರೆ. ಮೆಚ್ಚದಿರೆ. ನೀವು ಮೆಚ್ಚದಿರೆ. ನಾನು ಕವಿಯಾದಂತೆ ಇಂದು ಕಾವ್ಯ ದಿನವಂತೆ, ಇದೇ ಕಾರಣವಾಗಿ ಬರೆಯಲು ಕೂರುತ್ತೇನೆ. ಇದೆಲ್ಲ ಕೆಲಸಗಳ ಬದಿಗೊತ್ತಿ ಲೇಖನಿ ಹಿಡಿದುಕೊಂಡು ಬಣ್ಣ ಮಾಸಿದ ಗೋಡೆಯತ್ತ ಕಣ್ಣಾಡಿಸುತ್ತಲೇ ಮತ್ತು ಕಳೆದೋಗುತ್ತೇನೆ. ಕಿರು ಬೆರಳಿನಾಕಾರದ ಹಲ್ಲಿಯೊಂದು ನೆತ್ತಿ ಮೇಲ್ಗಳ ಗೋಡೆಯಲ್ಲಿ ಲೊಚ್ಚಗುಡುತ್ತಾ ಹರಿದಾಡುತ್ತಿದೆ. ಹಟ್ಟದಲ್ಲಿನ ಇಲಿಗಳ ಸದ್ದು, ನಡುರಾತ್ರಿ ಹೂಳಿಡುವ ಶ್ವಾನಗಳು, ಸಂತೆ ಬೀದಿಗಳ ಗಲಭೆ, ದಟ್ಟಡವಿಯ ವ್ಯಾಘ್ರಗಳ ಪ್ರಹಾರ, ಎಲ್ಲೆಲ್ಲೂ ಶಬ್ದಗಳ ಹೂಹಾಕಾರ. ತಂಪಾದ ತಂಗಾಳಿ, ಬಯಲ ಬೆಳಗು, ಬೆಳದಿಂಗಳ ಚುಕ್ಕಿ ಚಂದ್ರ ಗಾಢ ಮೌನವನ್ನುಗಳಿಯೇ ತಲ್ಲಣಿಸುತ್ತಾವೆ ತನುಮನವ. ಹರಿಯುವ ಗಂಗೆ ಯೊಳಲಿನ ಧರಣಿ, ಹಡೆಯುವ ತರಣಿ ಹುರಿದು ಮುಕ್ಕುವ ಕಟುಕ, ಕಿಲಕಿಲ ನಕ್ಕ ಕೂಸು, ಮಿತಿ ಮೀರಿದ ಕೋಮಾರ್ಧ ಬಲಿಯಾದ ಜೀವ, ನೋವಿನಾಗರ ರಕ್ತದೋಕುಳಿ, ವಿಧಿ ಬರೆದವಗೆಂತಹ ತೃಪ್ತಿ. ನಾನಾ ಹೂವುಗಳ ಗಮಲು, ಮೊನಚು ಮುಳ್ಳಿನ ಫಸಲು, ಬಿತ್ತಿದ್ದು ಬೆಳೆಯುವುದೆಂಬ ಸಾಲೊಂದು ಸಾಲದಾಗಿದೆ. ಏಳಲು ಕೇಳಲು ಹರಿವಿನ ಹರಿವೆ ಹರಿದಾಗಿದೆ. ಹರಿದರಿವೆಯ ಹೊಲೆಯಲು ನೈತಿಕತೆಯ ಸೂಜಿ ಮೊಂಡಾಗಿದೆ. ಬಳಸಿ ಅದ್ಯಾವ ಕಾಲವಾಯಿತು, ಹರಿವಿಗೂ ಮರೆಯಾಗಿದೆ. ವಸ್ತ್ರವನ್ನುಟ್ಟ ದೇಹಕ್ಕೆ ದಾಹವನ್ನುಡುವ ಬಯಕೆ,
ಹುಟ್ಟುಣ್ಣೋ ಕಾಯಕದಲ್ಲಿ ಬೆವರನಿಗಳು ಬೆವೆತು ಅಬೆಯಾಡಿ ಆಗಸದೆತ್ತರಕ್ಕೆ ಹಾವಿಯಾಗಿವೆ, ನಗ್ನ ಬಯಲು ಬಿಕಾರಿಯಾಗಿವೆ. ಕವಿ ಏನೆಲ್ಲ ಬರೆದಾನು? ಎಲ್ಲಿಯದು ಅವನ ನಿಷ್ಠೆ ಪರಾಕಾಷ್ಠೆ? ಬಿಡಿ, ನಿಮ್ಮ ಜ್ಯಾಮಿತಿಗೊಳಪಡದವನವನು. ಎಂದು ಹುಟ್ಟದ ಸಾಯದ ಏನು ಹರಿಯದವನು, ಎಲ್ಲಿಯೂ ಸಲ್ಲದವನು ಏನೆಂದು ಬರೆದಾನು? ಸತ್ಯ ಸುಳ್ಳು ಕತ್ತಲಿರುಳು ಭುವಿಯಾಗಸ ಸಪ್ತ ಸಾಗರದಾಚೆಗಿನ ತೀರ ಒಂದರ ಹುಡುಕಾಟ, ಬೆನ್ನಗೀರು ನವೀನ ತೇರು ಬದುಕು ಬೆರಗಿನೊಂಬಣ್ಣ ನೂರು, ನಟನೀಯತೆಯ ಚಿತ್ರಾಣದಲ್ಲಿ ಕೇಂದ್ರಿತವಾದ ಕಾಲ್ಪನಿಕ ಪುರಾಣಿತಿಹಾಸದ ಹಿನ್ನೆಲೆ, ತೆರೆದಿಟ್ಟ ಬಯಲು ಮರೆಮಾಚುವ ಹಿರುಳು, ಏನೆಲ್ಲವನ್ನು ಬರೆದಾನು? ಹಿಂಸೆ ಅತ್ಯಾಚಾರ ಕೋಮು ಗಲಭೆ ಪಾಠ ಪ್ರವಚನ ನೀತಿ ನೈತಿಕತೆ ಹುಟ್ಟು ಸಾವು ಆಸೆ ಆಕಾಂಕ್ಷೆ, ಏನೇನೋ ಲೇಖನಿ ಖಾಲಿಯೋ ಶಾಹರಿಯೋ. ಏನೂ ಬರೆದರೂ ಅವ ಕವಿಯಾಗಲಾರ, ಅಕ್ಷರದಿಂದ ಸಮಾಜ ತಿದ್ದಲಾರ. ನೀವು ಮೆಚ್ಚದಿರೆ ಅನ್ನುವಂಥ ಈ ಕವನ, ಇದನ್ನು ಬರೆದ ಸಂದರ್ಭ ಮತ್ತು ಆ ಸಂದರ್ಭದ ಒಂದು ವಸ್ತು ಏನು? ಸರ್, ಕವಿ ನನಗೆ ನಾನೇ ಕವಿನಾ ಅಂತ ಅಂದ್ಕೊಂಡ್ರೆ ನಾನು ಕವಿ ಅಂತ ಯಾವತ್ತೂ ಅನ್ಸೇ ಇಲ್ಲ. ಯಾಕಂದರೆ ನಾನು ದೀಪಿಕಾ ಬಾಬು ಅಷ್ಟೆ. ನನ್ನೊಳಗೆ ದೀಪಿಕಾ ಅನ್ನೋ ಒಂದು ಅಸ್ತಿತ್ವ ಮಾತ್ರ ಅದು ಕವಿ ಅಂತ ಹೇಳ್ತೇನೆ. ಅದು ಏನಂದರೆ, ಇದು ಕಾವ್ಯ ದಿನದಂದೇ ಬರೆದಂತಹದ್ದು. ಸೊ ಅದೇನಂತಂದರೆ, ಒಂದು ವಸ್ತು ಯಾವುದೋ ಒಂದು ವಿಚಾರವಾಗಿ ನನ್ನ ಕೆಲಸ ಮಾಡಲು ಬಿಡದೆ ಆವರಿಸ್ಕೊಂಡ್ಬಿಟ್ಟಿರತ್ತೆ. ಏನೋ ಕೆಲಸ, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬೇರೆ ಏನೋ ಮಾಡ್ತಾ ಇರ್ತೀನಿ, ನಾನು ಓದೋದು ಮಾಡ್ತಾ ಇರ್ತೀನಿ. ಅವಾಗ ಒಂದಿಷ್ಟು ಅಕ್ಷರಗಳು ನನ್ನ ತಲೆಯಲ್ಲಿ ಕೂತು ತನ್ನ ಗಮನವನ್ನ ಸೆಳಿತಾನೆ ಹೋಗ್ತಾ ಇರ್ತವೆ. ಆದ್ರೆ ಕೂತು ಬರೀಲಿಕ್ಕೆ ನನಗೆ ಸಮಯವಾಗಲ್ಲ. ಇದೆಲ್ಲ ಕೆಲಸಗಳು ಬದಿಗೊತ್ತಿ ನನಗೆ ಅದನ್ನ ಬರೆದಿಡೋಷ್ಟು ಪುರ್ಸೊತ್ತು ಇರದೇ ಇದ್ದಾಗ, ರಾತ್ರಿ ಮಲಗಿದಾಗ ನಿದ್ದೆ ಮಾಡಲು ಬಿಡದೆ ನನ್ನನ್ನು ಎಚ್ಚೆತ್ತುಗೊಳಿಸಿ ನನ್ನೊಳಗಿನ ಕವಿಯತ್ವವನ್ನು ಅವನು ಹೊರತೆಗೆದು ಅದನ್ನ ಬರೆಸಿಕೊಳ್ಳುವ ಸಂದರ್ಭ ನನಗದು ರಾತ್ರಿಯೇ ಇರುತ್ತೆ. ಮತ್ತೊಂದು ಕವನವನ್ನು ವಾಚನ ಮಾಡಿ. ನಾನು ಹೆಣ್ಣಲ್ಲವೇ ಅವ ಅಂದ, ಹೆಣ್ಣೆ ಅಲ್ಲ ನೀನು. ನಿಜ, ಹೆಣ್ಣಾಗಿರಲಿಲ್ಲ ಇನ್ನು. ಅವನ ಸ್ಪರ್ಶ ಮಾತ್ರಕ್ಕೆ ಕಾದಿದ್ದೆ, ಅಹಲ್ಯೆ ಅಥವಾ ಕಲ್ಲು. ಕಲ್ಲಿಗದ್ಯಾವ ಲಿಂಗ, ಕಲ್ಲಿಗೆ ಅದ್ಯಾವ ಲಿಂಗ. ಮರೆತು ಹೋಗಿತ್ತು ಎಂದು ಹಾಡಬೇಕಿದ್ದ ಹಾಡು. ಹರೇ ಮೂಡ ಇರಲಿಲ್ಲವಲ್ಲ ಹಸಲಿಗೆ, ಎಂಟನವನ್ನೆಲ್ಲ ದೋಚಿ ಒಂದೊಂದಾಗಿ ಕಳಚಿ ಮೂಟೆ ಕಟ್ಟಿ ಹಟ್ಟಕ್ಕೆಸೆದ ನೆನಪು. ಕಾಲುಗೆಜ್ಜೆ ಕುಣಿಸಲಿಲ್ಲ, ಕೈಯ ಬೆಳೆ ಕಿಣಿಸಲಿಲ್ಲ, ಮೂಗನತ್ತು ನಗಲಿಲ್ಲ, ನೀಲ ಜಡೆಯನ್ನು ನಿದ್ದೆಗೆಡಿಸಲು ಬಿಡಲಿಲ್ಲ, ಮುಂಗುರುಳನ್ನು ತೀಡಿ ಗಾಳಿಗೆ ಹಾರಿಸಲಿಲ್ಲ. ತುಟಿಯಂಚಿನ ನಗೆಯಲ್ಲೋ ಕಣ್ಣ ಮಿಂಚು, ಕೆನ್ನೆ ಕೆಂಪು, ಯಾರನ್ನು ಸಂಹಾರ ಮಾಡುವ ಹುನ್ನಾರವಂತೂ ಮಾಡಲೇ ಇಲ್ಲ. ಕಾದಿದ್ದರು ಹಪ್ಪ ಆಚೆ ಬೇಲಿ ನೆಟ್ಟು, ಗಡಿ ಗಡಿಯಾರದಂಗೆ. ಸುತ್ತ ಸರ್ಪಗಾವಲು, ಮನೆ ಮಾನ ಮರ್ಯಾದೆ ಅಂದರೆ. ಅಮ್ಮ ಪಿಸುಗುಟ್ಟಳು, ಹೆಣ್ಣಾಗುವ ಗೋಳು ಮುಂದೆ ಇದ್ದೇ ಇದೆ. ಮೊದಲು ವ್ಯಕ್ತಿಯಾಗು, 4 ಕಾಸಿಗೆ 3 ಹೊತ್ತಿನ ಊಟಕ್ಕೆ ಶಕ್ತಿಯಾಗು. ತಲೆ ತುಂಬ ಅದೇನೇನೋ ಹುಚ್ಚು ಆವೇಶ, ಒಳಗೆ ಸುಪ್ತ ಆಮೇಶ, ಅಭಾವ ವೈರಾಗ್ಯವೋ ಆದರ್ಶ ಪಾವಿತ್ರ್ಯವೋ. ಅಂತೂ ಹೆಣ್ಣಾಗಲೇ ಇಲ್ಲ ನಾನು. ಅಲ್ಲ ಬಿಡಲಿಲ್ಲ ಅವರು ನನ್ನ ಆ ಜನ್ಮ ವೈರಿಗಳು. ರಸ್ತೆ ಮೇಲೆ ಡಿಕ್ಕಿ ಹೊಡೆದು ಬಸ್ನಲ್ಲಿ ಕೈ ತಾಕಿಸುವ ವೈರತ್ವ ಕಟ್ಟಿಕೊಂಡವರು. ಅಥವಾ ನಾನೇ ಹಾಗೆಂದುಕೊಂಡು ಬಿಟ್ಟೆ. ಮಾರ್ಕ್ಸ್ ಕಾರ್ಡುಗಳಲ್ಲಿ ಯಥೇಚ್ಛ ಬೀಳುತ್ತಿದ್ದ ಮಾರ್ಕ್ಸು, ಕಂಪ್ಯೂಟರಿನ ಕೀಲಿ ಕುಟ್ಟುತ್ತಿದ್ದ ಕೈ. ಕೆಲಸದ ಆಫರು ಯಾವುದರಲ್ಲೂ ಸುಳಿವಿರಲಿಲ್ಲ, ಎಂಟನದ ಸೋಂಕಿರಲಿಲ್ಲ. ಹಾಡು ಹಸೆ ಅಡಿಗೆ ಒಗ್ಗರಣೆ ಅಂಗಳಕ್ಕೊಂದು ಚಂದರಂಗವಲ್ಲೇ. ಒಂದು ಕಡೆ ಸಮುದ್ರದಾಚೆಗಿನ ಕನಸು, ಮುತ್ತಿನ ಬಯಕೆ ಮತ್ತೊಂದು ಕಡೆ. ಸಮಯವಾದರೂ ಯಾರಿಗಿತ್ತು ರೇಸದು. ಕಟ್ಟಿದ ರೆಕ್ಕೆ ಸಡಿಲಿಸಿದಾಗಲೂ ಆರಲಾರದ ಆಲಸ್ಯ. ಬಿಡುಗಡೆ ನಂತರ ಒಡಮೂಡದ ಬಯಕೆ. ಕಲ್ಲಿನ ಸ್ಥಿತಿ ಇದೇ ಇರಬೇಕು, ಹೆಣ್ಣು ಅಲ್ಲದ ಗಂಡೂ ಅಲ್ಲದ. ಅರೆ ಬರುವನಂತೆ ಬಿಡು, ಕ್ಷಮಿಸು ಕರೆತರಿಸುತ್ತಾರಂತೆ. ಅಗೋಚರ ದೇಶದ ರಾಜಕುಮಾರ, ಅವನ ಹುಚ್ಚು ಕುದುರೆ ಟಕ್ಕು ಟಕ್ಕೆ 1000 ಹೆಡ್ಸ್ಗಳಿಂದ ಆಚೆಗಿನ ಜಿಗುವ. ನನ್ನದೇ ನಗಾರಿ ಢವಢವ. ಹೆಸರೇನೋ ಸಂಪ್ರದಾಯವಂತೆ, ಅಷ್ಟಕ್ಕೂ ಕಾಯುವಿಕೆ ಅಂದರೆ ಸುಮ್ಮನೇನಾ?
ಕಾಯ್ದಿರಿಸಿದ ಸಂಯಮ, ಹೊರೆಗಚ್ಚಿದ ತಾಳ್ಮೆ, ಬಚ್ಚಿಟ್ಟ ಕನಸು, ಬರೆಯದ ಕವನ, ಎಲ್ಲದಕ್ಕೂ ಸುಖ ಸುಮ್ಮನೆ ಬೇನಾಮಿ ವಾರಸದಾರ ಇವನೇನಾ? ಅವನ ತಣ್ಣನೆಯ ಸ್ಪರ್ಶಕ್ಕೆ ಬಿಸಿ ಹೇರಿ ಅಣ್ಣಾಗುವ ತವಕ, ಕಳ್ಳ ಕಣ್ಣ ನೋಟಕ್ಕೆ ಕೊಲೆಯಾಗುವ ಭಯ, ಮೆಲುದನಿಯ ಕೂಗಿಗೆ ಪಿಸು ನುಡಿಯ ಮಾತಿಗೆ ನಾಚಿ ನೀರೇ ಹಾಗೆ ಅರಿದು ಬಿಡಬಲ್ಲೆ. ಅವನೆದೆಗೆ ನೇರ ಶಾಪ ವಿಮೋಚನೆಗೆ ಎಣ್ಣಾಗಿ ಹರಳುವ ಸಂಭ್ರಮ ಯಾರಿಗೆ ತಾನೇ ಬೇಡ? ಕ್ರೂರಿಯವನು ಅದೇ ಜನಾಂಗ, ಅಜನ್ಮ ವೈರಿ, ಪುರುಷ ಷಂಡತನ, ಸೀತೆಯ ಮೇಲೂ ಹನುಮನ, ಕ್ಷಮಿಸು ರಾಮ, ಹಾರಿದ್ದು ಬೆಂಕಿಗೆ ಅಹಲ್ಯ ಅಲ್ಲವಲ್ಲ. ಕಡೆಗೂ ಎಣ್ಣಾಗಲಿಲ್ಲ, ಹೆಮ್ಮಾರಿಯಾದೆ. ನುಡಿಯುತ್ತಿದ್ದಾನೆ ಎಣ್ಣೆ ಅಲ್ಲವಂತೆ ನಾನು ಮೂರ್ಖ. ಶಾಪ, ಸಂಯಮ, ಅಹಲ್ಯೆ, ಕಾಡು ವನವಾಸ ಸೀತೆ, ಕಡೆಗೆ ಕೊಚ್ಚಿ ಕೊಲ್ಲೋ ಕಾಳಿ, ಎಲ್ಲರಲ್ಲೂ ನಾನಿಲ್ಲವೇ, ನಾನು ಹೆಣ್ಣಲ್ಲವೇ, ನಾನು ಹೆಣ್ಣಲ್ಲವೇ. ಮೇಡಮ್, ಈಗ ಇದುವರೆಗೂ ನಿಮ್ಮ ಕವನ ಕೇಳಿದ ಮೇಲೆ ನನ್ನಲ್ಲಿ ಉಳಿಯೋ ಕಡೆಯ ಪ್ರಶ್ನೆ, ಈ ಕವನ ಕನಸು, ಕಲ್ಪನೆಯೋ, ವಾಸ್ತವ? ಕನಸು, ಕಲ್ಪನೆ, ವಾಸ್ತವ ಎಲ್ಲದರಲ್ಲೂ ಎಣ್ಣೆ ಇದ್ದಾಳೆ ಸರ್. ಅಲ್ಲ, ಎಣ್ಣೆ ಎಲ್ಲಿಲ್ಲ ಸರ್. ಇದು ಯಾವುದಕ್ಕೆ ನೀವು ಆ 3 ಹೆಡ್ಡಿಂಗಿಗೆ ಯಾವುದಕ್ಕೆ ಹೇಳ್ತೀವಿ ಸರ್? ಏನಂದ್ರೆ ಎಣ್ಣನ್ನ ಹೀಗೆ ಅಂತ ಒಂದು ಬೆರಳಿಟ್ಟು ತೋರಿಸೋ ಈ ಪ್ರಸ್ತುತ ಸಮಾಜದಲ್ಲೂ ಬೆರಳಿಟ್ಟು ತೋರಿಸ್ತಾರೆ ಹೆಣ್ಣು ಹೀಗೆ ಅಂತ. ನಿಮ್ಮ ವಾಸ್ತವದ ಬದುಕಿನಲ್ಲಿ ಹೆಣ್ಣಿನ ಚಿತ್ರಣವನ್ನ ಖಂಡಿತ ಸರ್. ಅನಾದಿ ಕಾಲದಿಂದ ಇಲ್ಲಿಯವರೆಗೂ ಹೆಣ್ಣನ್ನ ಹೀಗೆ ಅಂತ ತೋರಿಸುವಾಗ ಅವಳು ಕಲ್ಲು ಮನಸ್ಥಿತಿ ಅವಳು ಅಂತಾರೆ, ಹೂವಿಗೆ ಹೋಲಿಸ್ತಾರೆ. ಅವಳಿಗೆ ಹೋಲಿಕೆಗಳು ಯಾಕೆ? ಅವಳು ಹೆಣ್ಣಾಗಿಯೇ ಇರ್ಲಿ, ಅವಳಿಗೆ ಲಿಂಗ ಭೇದ ಮಾಡಬೇಡಿ, ಅವಳನ್ನ ಹೆಣ್ಣಾಗಿಯೇ ಸ್ವೀಕರಿಸಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನಿಮ್ಮ ಆಶಯ ಮತ್ತು ಅಭಿಪ್ರಾಯಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಮಾತುಗಳು ಬಹಳಷ್ಟಿದ್ರೂ ಸಹ ಕಾಲಮಿತಿ ಒಳಗೆ ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮನದಾಳ ಮಾತುಗಳನ್ನು ನಮ್ಮ ಪ್ರೇಕ್ಷಕರಿಗೆ ಇಟ್ಟಿದ್ದೀರಿ ಮೇಡಮ್. ಆ ಪ್ರಯುಕ್ತ ಬಿಸಿ ಸುದ್ದಿ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಪ್ರೇಕ್ಷಕರೇ, ಮತ್ತೊಬ್ಬ ಕವಿಯತ್ರಿಯೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.